ನೀವಾಗಲೇ ತಿಳಿಸ್ಕೊಟ್ರಿ 4 ಭಾಗಗಳಲ್ಲಿ ಆ ಕುಂಭ ಅನ್ನುವಂಥದ್ದು ಬಿದ್ದಿರೋದ್ರಿಂದ ಅಲ್ಲಿ ವಿಶೇಷವಾಗಿ ಮಹಾಕುಂಭ ಮೇಳಗಳು ನಡೆಯುತ್ತೆ ಅಂತ ಹೇಳಿ. ಯಾವ್ಯಾವ ಕಾಲದಲ್ಲಿ ನಡೆಯುತ್ತೆ ಮತ್ತು ನಾವು ಅಲ್ಲಿ ಹೇಗೆ ಅಲ್ಲಿ ಹೋಗಿ ಪಾಲ್ಗೊಳ್ಳಬಹುದು, ಯಾವ ರೀತಿಯಾದ ಆಚರಣೆ ನಡೆದು ಬಂದಿದೆ? ಇದು ಅಮ್ಮ ರಾಶಿಗಳ ಪ್ರಕಾರ ಮತ್ತು 3 ಮುಖ್ಯವಾಗಿ ಇದರಲ್ಲಿ ಪಾತ್ರ ಗುರುದು ಬರುತ್ತೆ, ಸೂರ್ಯ ಮತ್ತು ಚಂದ್ರಗಳು ಬರುತ್ತೆ ನವಗ್ರಹಗಳಲ್ಲಿ. ಸೊ ಗುರು ಮತ್ತು ಸೂರ್ಯ ಚಂದ್ರರು ಯಾವ ಯಾವ ರಾಶಿಗಳಿಗೆ ಪ್ರವೇಶ ಮಾಡಿದಾಗ ಒಂದು ರೇಖೆ ಅಂಶಗಳು ಬರುತ್ತವಲ್ಲ ಪ್ರವೇಶ, ಆ ರೇಖೆಗಳ ಮುಖಾಂತರ ಏನಾಗುತ್ತೆ ಕುಂಭಮೇಳಗಳನ್ನ ಮಾಡ್ತಕ್ಕಂಥ ಜಾಗಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಸಲ ಬರ್ತಾ ಇರೋ ಈ ಬಂದಿರೋ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಮಹಾಕುಂಭಮೇಳ ಏನು ಬಂದಿದೆ, ಸೊ ಈ ಪ್ರಯಾಗ್ರಾಜ್ನಲ್ಲಿ ಬರ್ತಕ್ಕಂಥ ಮಹಾಕುಂಭಮೇಳದಲ್ಲಿ ಗುರು ವೃಷಭ ರಾಶಿಗೆ, ಚಂದ್ರ ಕಟಕ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಸೊ ಈಗ ಕಟಕ ರಾಶಿಗೆ ಬಂದಾಗ, ಗುರು ವೃಷಭ ರಾಶಿಗೆ ಬಂದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಸ್ತಾರೆ. ಅದೇ ರೀತಿ ಕುಂಭರಾಶಿಗೆ ಗುರು ಮತ್ತು ಮೇಷರಾಶಿಗೆ ಸೂರ್ಯ ಪ್ರವೇಶ ಆದಾಗ ಹರಿದ್ವಾರದಲ್ಲಿ ಕುಂಭಮೇಳನ ಆಚರಣೆ ಮಾಡ್ತಾರೆ. ಮತ್ತು 6 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಒಂದು ಮೇಷರಾಶಿಗೆ ಗುರು ಮತ್ತು ಸೂರ್ಯ ಪ್ರವೇಶಿಸಿದಾಗ, ಮಕರ ರಾಶಿಗೆ ಚಂದ್ರ ಪ್ರವೇಶ ಮಾಡಿದಾಗ, ಗುರು ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ ಪ್ರಯಾಗನಲ್ಲಿ ಕುಂಭಮೇಳನ ಆಚರಣೆ ಮಾಡ್ತಾರೆ. ಈ ರೀತಿ ಒಂದೊಂದು ತ್ರಿವೇಣಿ ಸಂಗಮದಲ್ಲಿ, ಈಗ ಪ್ರಯಾಗ್ರಾಜ್ನಲ್ಲಿ ಏನು ಅಂದರೆ ಗಂಗಾ ಮತ್ತು ಯಮುನಾ ಸರಸ್ವತಿ ಸಂಗಮ. ಸೊ ಇಲ್ಲಿ ಮಾಡ್ತಕ್ಕಂಥದ್ದು ಒಂದು ಸಂಗಮಗಳಲ್ಲಿ ಮಾಡ್ತಕ್ಕಂಥ ಕುಂಭಮೇಳಗಳಲ್ಲಿ ಗುರು ಸೂರ್ಯ ಚಂದ್ರರ ಪ್ರವೇಶನ ನೋಡಿಕೊಂಡು ಆಚರಣೆನ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಸಿಂಹರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಮತ್ತು ಆ ಸಮಯದಲ್ಲಿ ಅಂದರೆ ಗುರು ಸೂರ್ಯ ಚಂದ್ರ ಕಟಕ ರಾಶಿ ಪ್ರವೇಶ ಮಾಡಿದಾಗ ಗೋದಾವರಿ ತೀರ ನಾಸಿಕ್ನಲ್ಲಿ ಕುಂಭಮೇಳನ ಆಚರಣೆ ಮಾಡ್ತಾರೆ. ಮತ್ತು ಸಿಂಹರಾಶಿಯಲ್ಲಿ ಸೂರ್ಯ ಮತ್ತು ಮೇಷರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಕುಂಭಮೇಳ ಉಜ್ಜಯಿನಿಯಲ್ಲಿ ನಡೆಯುತ್ತೆ. ಸೊ ಈ ಉಜ್ಜಯಿನಿಯಲ್ಲಿ ನಡೀತಕ್ಕಂಥ ಕುಂಭಮೇಳ ಕಾರ್ತಿಕ ಅಮಾವಾಸ್ಯೆ ದಿನ ಸೂರ್ಯ, ಗುರು ಮತ್ತು ಚಂದ್ರ ಒಟ್ಟಾಗಿ ತುಲಾರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ. ಸೊ ಆ 3 ಜನ ಒಟ್ಟಾಗಿ ತುಲಾರಾಶಿಗೆ ಪ್ರವೇಶ ಮಾಡಿದಾಗ ಆ ಕುಂಭಸ್ಥಾನನ ನಾವು ಮೋಕ್ಷದಾಯಕ ಕುಂಭಮೇಳ ಅಂತ ಕರೀತಾರೆ. ಅದು ಉಜ್ಜಯಿನಲ್ಲಿ ಆಯೋಜಿಸ್ತಾರೆ. ಸೊ ಈ ರೀತಿ ಆದಿಶಂಕರಾಚಾರ್ಯರು ನೇಮಿಸಿರ್ತಕ್ಕಂಥ ಈ ಕುಂಭಮೇಳದ ವಿವರಣೆನ ಒಂದು ಪಂಚಾಂಗದ ಮುಖಾಂತರ, ಒಂದು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ತಿಳಿದು ಅದನ್ನು ಪ್ರಾರಂಭ ಮಾಡೋದು ಕುಂಭಮೇಳದ ವಿಶೇಷತೆ. ಓಕೆ, ಈಗ ನೀವು ಹೇಳಿದಂತಹ ಬೇರೆ ಬೇರೆ ಭಾಗಗಳಲ್ಲಿ ಯಾವಾಗ ಆಚರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಯಾರು ನಿರ್ಧರಿಸ್ತಾರೆ, ಅಥವಾ ಯಾರಿಗೆ ಅದು ಗೊತ್ತಿರುತ್ತೆ? ಮತ್ತು ಈ ಥರದ್ದೆಲ್ಲ ವಿಷಯಗಳನ್ನು ಸಾಮಾನ್ಯರಾದಂಥ ನಾವು ಯಾರ ಹತ್ರ ಹೋಗಿ ತಿಳ್ಕೊಳ್ಬೇಕು? ಇದು ಕುಂಭಮೇಳನ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಆದಿಗುರು ಶಂಕರಾಚಾರ್ಯರು. ಈ ಶಂಕರಾಚಾರ್ಯರ ಒಂದು ಕುಂಭಮೇಳನ ಆಚರಣೆ ಸ್ಥಾಪನೆ ಮಾಡಿದ್ರು. ಸೊ ಅವರು ಅಲ್ಲಿ ಯಾವ ರೀತಿ ಅವರು ತಿಳಿಸಿ ಹೋಗಿದ್ರು, ಅದೇ ರೀತಿ ಒಂದು ಪಂಚಾಂಗದ ರೀತಿಯಲ್ಲಿ, ನಕ್ಷತ್ರ ಮತ್ತು ರಾಶಿಗಳ ರೀತಿಯಲ್ಲಿ ಯಾವಾಗ ಯಾವುದು ಸೇರಿದಾಗ, ಈಗ ಗುರು ಸೂರ್ಯ ಚಂದ್ರ ಹೆಂಗೆ ಬಂದಿರ್ತಾರೆ ಆಗ ನೀವು ಈ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಅವರೇ ಪ್ರಾರಂಭ ಮಾಡಿ ತಿಳಿಸ್ಕೊಟ್ಟಿದ್ದು ನಮಗೆಲ್ಲರಿಗೂ. ಓಕೆ, ಮೋಕ್ಷದಾಯಕ ಕುಂಭಮೇಳ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡಿ. ಈಗ ಮೋಕ್ಷದಾಯಕ ಅಂದರೆ ಈ 3 ರಾಶಿಗಳು, ಸಿಂಹರಾಶಿಯಲ್ಲಿ, ಮೇಷರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿ ಹುಟ್ಟತಕ್ಕಂಥವರಿಗೆ ಯಾವುದೇ ಒಂದು ಸಮಸ್ಯೆಗಳು ಇದ್ದರೆ, ಅಥವಾ ಯಾವುದಾದ್ರೂ ಒಂದು ಅವರಿಗೆ ತೊಂದರೆ, ಯಾವುದು ದೈಹಿಕವಾಗಿ ಆಗಿರ್ಬೋದು, ಮತ್ತು ವ್ಯಾಪಾರದಲ್ಲಿ ಆರೋಗ್ಯವಾಗಿ ಯಾವುದೇ ರೀತಿ ಒಂದು ಸಮಸ್ಯೆ ಅಂತ ಬಂದವರು, ಈ 3 ರಾಶಿಗಳು ಒಟ್ಟಿಗೆ ಸೇರೋದ್ರಿಂದ ಅವರು ಕುಂಭ ಸ್ನಾನಕ್ಕೆ ಹೋದಾಗ ಅವ್ರಿಗೆ ಅದು ಅತಿ ಮಹತ್ವವಾದದ್ದು. ಅಂದರೆ ಇದು ಈ ಕುಂಭ ಮೇಳದು ಅಂದರೆ ಕುಂಭ ಸ್ನಾನ ಅನ್ನೋದೇನು ಅಂತಂದರೆ, ನಾವು ಅದನ್ನು ಹೋಲಿ ವಾಟರ್ ಅಂತ, ಅಂದರೆ ಅಮೃತ ಸ್ನಾನನ ಮಾಡಿದಾಗ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ಅವರು ಪರಿಹಾರ ಮಾಡ್ಕೋಬೋದು ಇದನ್ನು ಮಾಡಿದಾಗ. ಮತ್ತು ಆ ಶಕ್ತಿ, ಆ ಕುಂಭಮೇಳ 3 ವರ್ಷಕ್ಕೊಂದ್ಸಲ ಬರುತ್ತೆ, 6 ವರ್ಷಕ್ಕೊಂದ್ಸಲ ಬರುತ್ತೆ ಅರ್ಧ ಕುಂಭಮೇಳ, ಮತ್ತು 12 ವರ್ಷಕ್ಕೊಂದ್ಸಲ ಬರೋದು ಪೂರ್ಣ ಕುಂಭಮೇಳ, 144 ವರ್ಷಕ್ಕೆ ಬರೋದು
ಪೂರ್ಣ ಮಹಾಕುಂಭಮೇಳ. ಸೊ 3 ವರ್ಷದಿಂದ 6 ವರ್ಷದ ತನಕ ನಾವು ಒಂದು ಸಲ ಹೋಗಿ ಕುಂಭ ಸ್ನಾನ ನದಿನಲ್ಲಿ ಅಮೃತ ಸ್ನಾನ ಮಾಡಿ ಬಂದಾಗ 3 ವರ್ಷದಿಂದ 6 ವರ್ಷದ ತನಕ ಆ ಶಕ್ತಿ ಇರುತ್ತೆ. ಸೊ ಅದು ಆ ಒಂದು ಅಮೃತ ಸ್ನಾನದ ಶಕ್ತಿ, ಅದರದ್ದು ಒಂದು ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿ ಜೊತೆ ಇರೋದ್ರಿಂದ ಕುಂಭಸ್ನಾನ ಮುಖ್ಯವಾದದ್ದು. ಓಕೆ, 3 ವರ್ಷದ ನಂತರ ಮತ್ತೆ ಸ್ನಾನಕ್ಕೆ ಹೋಗಬೇಕಾದಂಥ ಒಂದು ಕುಂಭಮೇಳ ನಡೆಯುತ್ತೆ. ಅವಾಗ ಹೋಗಿ ಮಾಡ್ಕೊಂಡು ಅದು ಹಾಗೆ ಮುಂದುವರಿತಾ ಹೋಗುತ್ತೆ. ಈ ಒಂದು ಕುಂಭಮೇಳದಲ್ಲಿ ಯಾವ್ಯಾವ ಒಂದು ಸ್ಥಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ? ಈಗ ಈ ಕುಂಭಮೇಳದಲ್ಲಿ 5 ಮುಖ್ಯ ಸ್ನಾನಗಳನ್ನು ಪ್ರಾಮುಖ್ಯತೆ. ಸೊ ಈ 5 ಮುಖ್ಯ ಸ್ನಾನಗಳಲ್ಲಿ ಈಗ ಜನವರಿ 13ನೇ ತಾರೀಕು ಬರ್ತಕ್ಕಂಥದ್ದು ಪ್ರಾರಂಭ. ಸೊ ಅದು ಒಂದು ಸ್ನಾನ. ಮತ್ತು 14ನೇ ತಾರೀಕು ಬರೋವಂಥ ಜನವರಿ 14, 2025 ಮಕರ ಸಂಕ್ರಾಂತಿಯಿಂದ ದಿನ ಬರ್ತಕ್ಕಂಥದ್ದು ಒಂದು ಸ್ನಾನ ಮುಖ್ಯವಾದದ್ದು. ಅದೇ ರೀತಿ 29ನೇ ತಾರೀಕು ಜನವರಿ 29 ಮೌನಿ ಅಮಾವಾಸ್ಯೆ ಸ್ನಾನ ಅಂತ, ಅಮಾವಾಸ್ಯೆ ದಿನ ಬರುತ್ತೆ ಮೌನಿ ಅಮಾವಾಸ್ಯೆ. ಆ ಸ್ನಾನ ತುಂಬ ಮುಖ್ಯವಾದದ್ದು. ಮತ್ತು 12ನೇ ತಾರೀಕು ಫೆಬ್ರವರಿನಲ್ಲಿ ಮಾಗಿ ಸ್ನಾನ ಅಂತ ಬರುತ್ತೆ. ಸೊ ಮಾಗಿ ಸ್ನಾನ ಅನ್ನೋದು ಮುಖ್ಯ. ಅದೇ ರೀತಿ 26ನೇ ತಾರೀಕು ಮಹಾಶಿವರಾತ್ರಿ, ಆವತ್ತಿನ ದಿನದ ಒಂದು ಸ್ನಾನ. 5 ದಿನದ ಸ್ನಾನ ಬಹು ಮುಖ್ಯವಾದದ್ದು. ಆ ದಿನ ಗುರು, ಸೂರ್ಯ, ಚಂದ್ರರ ಪ್ರವೇಶ ಮುಖ್ಯವಾಗಿರೋದ್ರಿಂದ ರಾಶಿಗಳಿಗೆ ಆ ಸ್ನಾನ ತುಂಬ ಅಮೃತ ಪಾನ ಸ್ನಾನ ಅಂತ ಕರೀತಾರೆ. ಖಂಡಿತ. ಎಷ್ಟೋ ಬಾರಿ ಶಿವನನ್ನು ನಿಮ್ಮ ಮುಖೇನ ನೋಡಿರ್ತಾರೆ ಅನೇಕ ನಮ್ಮ ಭಕ್ತಾದಿಗಳು. ಈ ಭಕ್ತಾದಿಗಳು ನೇರವಾಗಿ ಅಲ್ಲಿ ಬಂದು ದರ್ಶನವನ್ನು ಮಾಡಬೇಕಂದ್ರೆ ಮತ್ತು ಅಲ್ಲಿ ಯಾವೆಲ್ಲ ರೀತಿಯಾದಂಥ ಕೈಂಕರ್ಯಗಳು ನಡೆಯುತ್ತೆ ಅದನ್ನು ತಿಳಿಸ್ಕೊಡಿ. ಅದರ ಬಗ್ಗೆ ಸ್ವಲ್ಪ ವಿವರಣೆ ತಿಳಿಸಿ. ಅಲ್ಲಿ ಈಗ ಕುಂಭ ಸ್ನಾನಕ್ಕೆ ಬರ್ತಕ್ಕಂಥವ್ರಿಗೆ ಸಾರ್ವಜನಿಕರಿಗೂ ಅವಕಾಶ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಅಖಾಡಗಳು ಇರುತ್ತವೆ, ಅಖಾಡಗಳು ಮತ್ತು ಪಂಥಗಳು. ಈ ನಾವು ಅಖಾಡದವರು ಸ್ನಾನಕ್ಕೆ ಹೋಗೋದ್ರಿಂದ ನಮ್ಮ ಭಕ್ತಾದಿಗಳೆಲ್ಲರೂ ಸಹ ನಮ್ಮ ಅಖಾಡದವ್ರ ಜೊತೆ ನಾವು ಕುಂಭ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಅದೊಂದು ವಿಶೇಷತೆ ಇರುತ್ತೆ. ಸೊ ಮತ್ತು ದರ್ಶನಗಳು ಮಾಡಿಸ್ಬೇಕಾದ್ರೆ ಸೊ ನಮ್ಮ ಅಘೋರಿಗಳು, ನಾಗಸಾಧುಗಳು, ಸಂತರುಗಳು ಇವ್ರುಗಳ ಜೊತೆಯಲ್ಲಿ ದರ್ಶನಗಳು ಮಾಡೋದ್ರಿಂದ ಒಂದು ಹೆಚ್ಚಿನ ಒಂದು ಅವರಿಗೆ ದರ್ಶನಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಒಂದು ಅನುಕೂಲತೆ ಇರುತ್ತೆ. ಮತ್ತು ನಮ್ಮ ಒಂದು ಸಾಧಕರ ಜೊತೆ ದರ್ಶನ ಮಾಡಿದಾಗ ಶಕ್ತಿನೂ ಸಹ ಒಂದು ಜಾಸ್ತಿ ಆಗುತ್ತೆ. ಆ ಶಕ್ತಿ ಜೊತೆ ಇವರು ದರ್ಶನ ಮಾಡ್ಬೋದು. ಅದೊಂದು ಒಳ್ಳೆ ಅನುಕೂಲ ಸಿಗುತ್ತೆ ಅವರಿಗೆಲ್ಲ. ಸಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ವೃದ್ಧಿಯಾಗುತ್ತೆ ಅನ್ನುವಂಥದ್ದು. ಓಕೆ, ಈಗ ನಿಮ್ಮ ಮುಖೇನ ಅಥವಾ ನೀವು ವೀಕ್ಷಕರಿಗೆ ದರ್ಶನವನ್ನು ಮಾಡಿಸುವಂಥ ಏನಾದರೂ ಅನುಕೂಲ ಇದ್ದಲ್ಲಿ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ, ಯಾವ ರೀತಿ ಲಾಭಗಳನ್ನು ಅವ್ರು ಪಡ್ಕೊಳ್ಬಹುದು ಅಂತ. ಈಗ ಈ ಮಹಾಕುಂಭ ಸ್ನಾನಕ್ಕೆ ಬರ್ತಕ್ಕಂಥ ಸಾರ್ವಜನಿಕರು ಈಗ ನಮ್ಮೊಟ್ಟಿಗೆ ಒಂದು ಕುಂಭ ಸ್ನಾನಕ್ಕೆ ಬರ್ಬೋದು. ನಮ್ಮೊಟ್ಟಿಗೆ ಬಂದವ್ರಿಗೆ ನಾವು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವ್ರಿಗೆ ಒಂದು ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಈಗ ನಾವು ಅಲ್ಲಿ ಇದ್ದಾಗ ನಮ್ಮನ್ನು ಅಲ್ಲಿ ನಾವು ಒಂದು ಬಿಡಾರಗಳು ಏನು ಹಾಕಿರ್ತೀವಿ, ಆ ಬಿಡಾರಗಳಲ್ಲಿ ನಾವಿದ್ದಾಗ ನಮ್ಮನ್ನು ಬಂದು ಅಲ್ಲಿ ಭೇಟಿ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿದಾಗ ಅಲ್ಲಿಂದನೂ ನಾವು ಅವರನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಸೊ ಈ 2 ಅವಕಾಶಗಳು ಅವ್ರಿಗೆ ಸಿಗುತ್ತೆ. 2 ತರಹದ ಸಾಧ್ಯತೆಗಳನ್ನು ವೀಕ್ಷಕರು ಪಡ್ಕೊಳ್ಬಹುದು. ಈಗ ನಿಮ್ಮನ್ನು ಬಂದು ಭೇಟಿ ಆಗಬೇಕು, ಸಾಕಷ್ಟು ಸಮಸ್ಯೆಗಳಿದೆ, ಮನುಷ್ಯ ಅಂದಮೇಲೆ ಸಮಸ್ಯೆಗಳಿದ್ದೇ ಇರುತ್ತೆ. ಆದರೆ ಇಂತಹದ್ದೊಂದು ಜೀವಮಾನದಲ್ಲಿ ಒಬ್ಬ ಮನುಷ್ಯನಿಗೆ ಸಾಕಷ್ಟು ಸಮಸ್ಯೆಗಳು ಆವರಿಸ್ಕೊಂಡಿರುತ್ತೆ. ಇಂತಹ ಪರಿಹಾರಕ್ಕಾಗಿ ನಿಮ್ಮನ್ನು ಹೇಗೆ ಭೇಟಿ ಮಾಡಬೇಕು, ಯಾವೆಲ್ಲ ಸಮಸ್ಯೆಗಳಿಗೆ ತಾವು ಉತ್ತಮವಾದಂಥ ಮಾರ್ಗದರ್ಶನವನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತೀರಿ? ಈಗ ನಾವು ಈಗ ಕುಂಭಮೇಳ ಮುಗಿಸ್ಕೊಂಡು ನಾವು ಇಲ್ಲಿ ಬಂದ ನಂತರ ಈಗ ಕರ್ನಾಟಕಕ್ಕೆ ರಾಜ್ಯಕ್ಕೆ ಬಂದ ಮೇಲೆ ಸೊ ಯಾವ ರೀತಿ ಈಗ ಒಂದು ಶಕ್ತಿ ಹೆಚ್ಚು ಇರುತ್ತೆ. ನಾವು ಹೇಳ್ದಂಗೆ ಹೋಲಿ ವಾಟರ್ ಅಂದರೆ ಅಮೃತ ಸ್ನಾನ ಇರುತ್ತೆ. ಮತ್ತು ನಮ್ಮ ತಪಶಕ್ತಿಯ ಒಂದು ಅಲ್ಲಿ ಎನರ್ಜಿನ ನಾವು ಎನರ್ಜಿ ಜೊತೆ ಬಂದಿರ್ತೀವಿ. ಸೊ ಈ ಸಮಯದಲ್ಲಿ ಅಘೋರಿಗಳನ್ನ ಅಲ್ಲಿ ಬಂದು ನೋಡೋಕ್ಕಾಗದೇ ಇರೋರು, ಭೇಟಿ ಆಗೋಕ್ಕಾಗದೇ ಇರೋರು ಬಂದು ನಮ್ಮನ್ನು ಇಲ್ಲಿ ನಾವು ಇರ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿದಾಗ ಕುಂಭಮೇಳಕ್ಕೆ ಬಂದಾಗ ಅವರಿಗೆ ಸಿಕ್ಕಂತಹ ಒಂದು ಶಕ್ತಿ ಅವ್ರಿಗೆ ಸಿಗುತ್ತೆ. ಸೊ ಅದನ್ನು ನಾವು ಭರವಸೆ ಕೊಡ್ಬೋದು. ಯಾಕೆಂದರೆ ಅಷ್ಟು ಈಗ ಯಾರಾದರೂ ತೀರ್ಥಯಾತ್ರೆಗೆ ಹೋಗಿ ಬಂದರೆ ಅವ್ರು ದರ್ಶನ ಮಾಡಿರಿ ಅಂತ ಹೇಳ್ತಾರೆ. ಸೊ ಇದು ಪೂರ್ಣ ಮಹಾ ಕುಂಭಮೇಳ
ಒಂದು ಅಮೃತ ಸ್ಥಾನದಿಂದ ಬರ್ತಕ್ಕಂಥದ್ದು, ಒಂದು ಮಹಾ ಸಂಗಮದಿಂದ ಬರ್ತಕ್ಕಂಥ ಒಂದು ಶಕ್ತಿ. ಆ ಶಕ್ತಿ ದರ್ಶನ ಮಾಡಿದಾಗ ಅವ್ರಿಗೆ ಎಲ್ಲ ರೀತಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಸಹ ಅವರಿಗೆ ಒಂದು ಪರಿಹಾರ ಸಿಗೋದಾಗಲಿ, ಅಥವಾ ಅವರಿಗೆ ಪರಿಹಾರಕ್ಕೆ ಏನಾದರೂ ಒಂದು ಮಾರ್ಗದರ್ಶನ ಯಾವ ರೀತಿ ಮಾಡಬೇಕು ಅನ್ನೋದು ಸಹ ತಿಳಿಸ್ಕೊಡ್ತೀವಿ. ಮಹಾಕುಂಭಮೇಳವನ್ನು ಕುರಿತಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅಲ್ಲಿ ಯಾವ ರೀತಿ ಕುಂಭಮೇಳ ನಡೆಯುತ್ತೆ, ಅದರ ಇತಿಹಾಸ ಏನು, ಅಲ್ಲಿನ ವಿಶೇಷತೆ ಏನು, ಅಲ್ಲಿ ನಾವು ನಮಗಿರುವಂಥ ಎಷ್ಟೋ ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ವಿಶೇಷವಾಗಿ ಆ ಒಂದು ಅಮೃತ ಸ್ನಾನ ಅನ್ನುವಂಥದ್ರ ಮಹತ್ವವೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ತಮ್ಮ ಒಂದು ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟಿದ್ದೀರಿ. ಬಹಳ ಬಹಳ ಧನ್ಯವಾದ ತಮಗೆ. ಧನ್ಯವಾದ. ವೀಕ್ಷಕರೇ, ಮಹಾಕುಂಭಮೇಳ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಮಾಹಿತಿ ದೊರಕಿದೆ. ಯಾವ ರೀತಿಯಾಗಿ ಕುಂಭಮೇಳಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳಿ ಈಗ ಇವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಮಾಹಿತಿಯನ್ನು. ನೀವು ಕೂಡ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಯಾವ ಒಂದು ರೀತಿಯಾದಂಥ ನಿರ್ಧಾರ, ಇವರ ಜೊತೆ ಕೂಡ ಹೋಗ್ಬೋದು, ಅಲ್ಲಿ ಕೂಡ ಹೋಗಿ ಇವರನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ. ನಮಸ್ಕಾರ.